ವಿಡಾ ಮುಯ್ಯರ್ಚಿ ಒಂದು ಫೀಲ್ ಗುಡ್ ಮೂಮೆಂಟಿಂದನೇ ಸಿನಿಮಾ ಶುರು ಆಗುತ್ತೆ. ಆದರೆ ಒಂದು 10 ನಿಮಿಷನೂ ಇರೋಕ್ಕೆ ಬಿಡಲ್ಲ. ಕಂಪ್ಲೀಟು ಒಂದು ಸೈಲೆಂಟ್ ಸ್ಲೋ ಆ್ಯಂಡ್ ಸ್ಯಾಡ್ನೆಸ್ ವೈಬ್ಸಿಗೆ ಕರ್ಕೊಬಿಡ್ತಾರೆ. ಈ ಸಿನಿಮಾ ಕ್ಲೈಮ್ಯಾಕ್ಸ್ ಮೇಲೆ ಡಿಪೆಂಡ್ ಆಗಿದ್ರು ಕೂಡ ಕ್ಲೈಮ್ಯಾಕ್ಸಿಗೆ ಬರೋವರೆಗೂ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅನ್ನೋ ಒಂದು ಫೀಲ್ ಕೊಡುತ್ತೆ. ಆ್ಯಸ್ ಪರ್ ರೂಮರ್ಸು ಇದೊಂದು ರಿಮೇಕ್ ಸಿನಿಮಾ ಅಂತ ಹೇಳ್ತಿದ್ರು. ಸೊ ಯಾವ ಸಿನಿಮಾದ ರಿಮೇಕು ಮತ್ತು ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನು, ಒಂದು ಲವ್ ಎಸೆನ್ಸ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನನಗೆ ಮೇನ್ ಏನು ಅನಿಸಿದ್ದು ಅಂತಂದರೆ ಈ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸು ಅನ್ಲಾಜಿಕಲ್ ಎಕ್ಸ್ಪ್ಲನೇಷನು ಮತ್ತು ಸ್ವಲ್ಪ ಇಂಟ್ರೊಡಕ್ಷನ್ ಬೇಕಿತ್ತ ಅಂತ ಅನಿಸುತ್ತೆ. ಬಟ್ ಆದರೆ ಆ ಪ್ರತಿಯೊಂದು ಕ್ಯಾರೆಕ್ಟರ್ ಕನೆಕ್ಟಿವಿಟಿನ ನೀವು ಸೆಕೆಂಡ್ ಹಾಫಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಆದರೆ ಈ ಸಿನಿಮಾ ನೋಡಬೇಕಾದ್ರೆ ನನಗೆ ಫಸ್ಟ್ ಹಾಫಲ್ಲಿ ಅನಿಸಿದ್ದೇನಂತಂದರೆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಅದು ಕನ್ಫ್ಯೂಷನ್ ಆಗಿ ಕೊನೆಗೆ ಕ್ಲಾರಿಟಿ ಸಿಗುತ್ತೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳೋಕ್ಕೂ ಕೂಡ ನನಗೆ ಆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವೈಬ್ಸ್ ಆಗಲಿ ಫೀಲ್ ಆಗಲಿ ಸಿಗಲಿಲ್ಲ. ಏನಕ್ಕೆ ಅಂತಂದರೆ ಕಂಪ್ಲೀಟ್ ಅಜಿತ್ ಅವ್ರನ್ನ ಬೇರೆ ಸಿನಿಮಾಗಳಲ್ಲಿ ನೀವು ಯಾವ ಥರ ನೋಡಿರ್ತೀರ, ಬಟ್ ಇದೊಂದು ಕಂಪ್ಲೀಟ್ ಡಿಫ್ರೆಂಟ್ ಶೇಡಲ್ಲೇ ನೋಡ್ತೀರಾ. ಅದೊಂದು ನನಗೆ ಸಮಥಿಂಗ್ ನ್ಯೂ ಆ್ಯಂಡ್ ಯುನೀಕ್ ಅಂತ ಅನಿಸ್ತು. ಇನ್ನು ಈ ಸಿನಿಮಾದ ಪ್ಲಾಟು ಸ್ಟೋರಿ ಲೈನ್ ಅಂತ ಬಂದರೆ ಸಿಂಪಲ್ಲು, ಹೆಂಡ್ತಿನ ಕಿಡ್ನ್ಯಾಪ್ ಆದಾಗ ಯಾವ ಥರ ಕಾಪಾಡಬೇಕು, ಹೆಂಗೆ ಕಾಪಾಡ್ತಾರೆ ಅನ್ನೋದೇ ಒಂದು ಈ ಸಿನಿಮಾ. ಆದರೆ ಅದು ಬೇರೆ ಲೀಡ್ಸಿಗೆ ತೊಗೊಂಡೋಗುತ್ತೆ, ಒಂದು ಅದೇ ಹೇಳ್ದಂಗೆ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಆದರೆ ಒಂದು ಒಳ್ಳೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ನಿಮಗೆ ಖಂಡಿತವಾಗ್ಲೂ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ. ಏನಕ್ಕೆ ನರೇಶನ್ ಆ ಟೈಪ್ ಹೋಗಿದೆ. ಈ ಕಂಪ್ಲೀಟ್ ಓವರ್ ಆಲ್ ಸಿನಿಮಾ ಎಷ್ಟೇ ಸಿಂಪಲ್ ಆ್ಯಂಡ್ ಡೀಸೆಂಟ್ ಆಗಿದ್ರು ಕೂಡ ಒಂದು ಎಕ್ಸ್ಪೆನ್ಸಿವ್ ಸ್ಟೋರಿ, ಎಕ್ಸ್ಪೆನ್ಸಿವ್ ಸಿನಿಮಾ ಅನ್ನೋ ಫೀಲ್ ಕೊಡುತ್ತೆ. ಏನಕ್ಕೆ ಅಂತಂದರೆ ಅದು ಕ್ಯಾಮ್ರಾ ವರ್ಕೆ ಮೇನ್ ರೀಸನು. ಬಿಕಾಸ್ ಕ್ಯಾಮ್ರಾ ವರ್ಕ್ ಇವರು ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ದ ಕ್ವಾಲಿಟಿ ಆಫ್ ಪ್ರೆಸೆಂಟೇಷನ್ ಆಗಿರ್ಬೋದು, ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಎಲಿವೇಷನ್ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಕೂಡ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನನಗೆ ಈ ಸಿನಿಮಾದ ಮೇನ್ ಎಂಗೇಜಿಂಗ್ ಫ್ಯಾಕ್ಟರೇ ಬಂದು ಈ ಸಿನಿಮಾದ ವಿಜುವಲ್ಸ್ ಮತ್ತು ಅನಿರುದ್ಧ್ ಅವರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು. ಅಫ್ಕೋರ್ಸ್ ನಿಮಗೆ ಈ ಕಾಂಬಿನೇಷನ್ ಸಿನಿಮಾದಲ್ಲೇ ನೋಡ್ತೀರಾ. ಒಂದೊಳ್ಳೆ ಫ್ಲೋ ಅಲ್ಲಿ ಬಂದ್ಬಿಡುತ್ತಲ್ವ ಗುರು. ಇನ್ನು ನೀವು ಈ ಸಿನಿಮಾದಲ್ಲಿ ಅಜಿತ್ ಅವರ ಒಂದು ಮಾಸ್ ಆ್ಯಕ್ಷನ್ ಸೀಕ್ವೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದರೆ ನೀವು ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇರೋದೇ ಒಂದು 2-3 ಫೈಟ್ ಸೀಕ್ವೆನ್ಸು. ಅದರಲ್ಲಿ ಕೆಲವೊಂದು ತುಂಬ ಸಿಂಪಲ್ ಆಗಿತ್ತು. ಬಟ್ ದ ಲಾಸ್ಟ್ ಒನ್ ಅಂಡ್ ಕ್ಲೈಮ್ಯಾಕ್ಸ್ ಫೈಟ್ ಸೀಕ್ವೆನ್ಸ್ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಓವರಾಲ್ ನನಗೆ ಕಂಪ್ಲೀಟ್ ಫೈಟ್ ಸೀಕ್ವೆನ್ಸು ಇನ್ನೊಂದು ಸ್ವಲ್ಪ ಇಂಟೆನ್ಸ್ ಆಗಿ ಮಾಡಿದಿದ್ರೆ ನಮ್ಮ ಆಡಿಯನ್ಸ್ಗೆ ಕನ್ವಿನ್ಸಿಂಗ್ ಆಗಿರ್ತಿತ್ತು. ಇನ್ನು ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ನನಗೆ ಅಷ್ಟು ಹೈಲೈಟ್ ಆಗಲಿಲ್ಲ. ಏನು ಹೈಪ್ನ ಕ್ರಿಯೇಟ್ ಮಾಡಿದ್ರು ಅದೊಂದೇ ಸಾಂಗಿಂದನೇ ರಿಪೀಟೆಡ್ ಆಗಿ ಯೂಸ್ ಮಾಡ್ಕೊಂಡು ನಮಗೆ ಎಂಗೇಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ಓವರ್ ಆಲ್ ಸಿನಿಮಾದಲ್ಲಿ ಕೆಲವೊಂದು ಅನ್ಲಾಜಿಕಲ್ ಅಂತ ಅನಿಸ್ತು, ಅನ್ವಾಂಟೆಡ್ ಅಂತ ಅನಿಸ್ತು. ಕೆಲವೊಂದು ಕಡೆ ರನ್ ಟೈಮ್ನ ಕೂಡ ವೇಸ್ಟ್ ಮಾಡಿದ್ರೇನೋ ಅಂತ ಅನಿಸ್ತು. ಕೆಲವೊಂದು ಕಡೆ ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಕಾಮಿಡಿ ಪ್ಲಾಟ್ನ ಟ್ರೈ ಮಾಡಿದ್ದಾರೆ. ಬಟ್ ಆದರೆ ಇಟ್ ವಾಸ್ ನಾಟ್ ಎಂಗೇಜಿಂಗ್. ಮತ್ತು ಈ ಸಿನಿಮಾದ ಒಂದು ಪ್ಲಾಟ್ ಟ್ವಿಸ್ಟ್ಗಳಲ್ಲಿ ನಮಗೆ ಇದ್ಯಾಕೋ ಸೈಕಾಲಜಿಕಲ್ ಥ್ರಿಲ್ಲರಾ, ಸೈಕಾಲಜಿಕಲ್ ಸಸ್ಪೆನ್ಸಾ, ಇಲ್ಲ ಏನೋ ಒಂದು ಮ್ಯಾನಿಪುಲೇಷನ್ ಟೈಪಲ್ಲಿ ಸಿನಿಮಾ ಹೋಗ್ತಿದೆಯಲ್ಲ ಅನ್ನೋ ಒಂದು ಫೀಲ್ ಕೊಡುತ್ತೆ. ಏನಕ್ಕೆ ಅಂತಂದರೆ ಅದಕ್ಕೆ ಮೇನ್ ರೀಸನು ಈ ಸಿನಿಮಾದ ನೆಗೆಟಿವ್ ರೋಲ್ಸು. ಏನಕ್ಕೆ ಅರ್ಜುನ್ ಸರ್ಜಾ ಅವರು ನಿಜವಾಗ್ಲೂ ಅವರ ಒಂದು ಅಪಿರಿಯನ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಇವರ ಒಂದು ಕ್ಯಾರೆಕ್ಟರ್ಸು, ಈ ಮೂವಿಯ ನೆಗೆಟಿವ್ ರೋಲ್ಸ್ ಏನಿದೆ ಎಲ್ಲೋ ಒಂದು ಕಡೆ ಯಾಕೋ ಸ್ವಲ್ಪ ಲಾಜಿಕ್ ಮಿಸ್ ಆಗ್ತಿದೆಯಲ್ಲ ಅನ್ನೋ ಫೀಲ್ ಕೊಡುತ್ತೆ. ಏನಕ್ಕೆ ಅಂತಂದರೆ ಇವರು ಶೂಟ್ ಮಾಡಿರುವಂಥ ಒಂದು ಫಾರಿನ್ ಪ್ಲೇಸಲ್ಲಿ ಹೌ ಕಮ್ ಎವ್ರಿ ನೆಗೆಟಿವ್ ರೋಲ್ಸ್ ಆರ್ ತಮಿಳಿಯನ್ಸ್. ಓಕೆ, ಕೋಇನ್ಸಿಡೆನ್ಸ್ ಎಲ್ಲೋ ಈ ಥರ ಅವ್ರು ತೋರಿಸಿರೋ ರೀತಿಯಲ್ಲಿ ದ ವೇ ದೇ ಮೆಟ್ ಇನ್ ಅ ಕಾಮನ್ ವೇ. ನಾನು ಕೇಳೋದು ಇಷ್ಟೇ, ಇವಾಗ ಒಂದು ಕಿಡ್ನ್ಯಾಪ್ ಆಗ್ತಿದೆ, ಮರ್ಡರ್ ಆಗ್ತಿದೆ ಅಂತಂದರೆ ಏನಾದರೂ ಒಂದು ಮೋಟಿವ್ ಇರ್ಬೋದು. ಬಟ್ ಆ ಮೋಟಿವ್ನ ಇವರು ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿ ತೋರಿಸ್ಬೋದಾಗಿತ್ತು. ಆ ಒಂದು ರೈಟಿಂಗಲ್ಲಿ ಸ್ವಲ್ಪ ಇವರು ವೀಕ್ ಅಂತ ಅನಿಸ್ತು. ಸೊ ಓವರ್ ಆಲ್ ಸಿನಿಮಾ ನನಗೆ ಒನ್ ಟೈಮ್ ವಾಚಬಲ್ ಅಂತ ಅನಿಸ್ತು. ಏನಕ್ಕೆ ಕೆಲವೊಂದು ಫ್ಲಾಸ್ ಆಗಿರ್ಬೋದು, ಡ್ರಾಬ್ಯಾಕ್ಸ್ ಆಗಿರ್ಬೋದು, ಕೆಲವೊಂದು ಕಡೆ ನಮಗೆ ಸ್ಲೋ ಅಂತ ಅನಿಸಿದಾಗಿರ್ಬೋದು. ಜೊತೆಗೆ ನನಗೆ ಓವರ್ ಆಲ್ ಎಲ್ಲೋ ಒಂದು ಕಡೆ ಜಾಸ್ತಿ ಲಾಜಿಕ್ಸ್ನ ಮಿಸ್ ಮಾಡಿದ್ರು ಅಂತ ಅನಿಸ್ತು. ಜಾಸ್ತಿ ಅಂದರೆ ಕೆಲವೊಂದು ಕಡೆ. ಸೊ ಇಲ್ಲಿಗೆ ನನ್ನ ಈ ರಿವ್ಯೂನ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ.